ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗಲ್ಲಿ ಏನಂದರೆ ನಾನು ಏನು ವೆಜ್ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇಲ್ಲ ನಾವೇ ಬೆಳಗ್ಗೆ ಟೈಮ್ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬಹುದು. ವೆಜ್ ಪನ್ನೀರ್ ಫ್ರೈಡ್ ರೈಸ್ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಇಲ್ಲ ತುಪ್ಪ ಆದರೂ ಹಾಕೋಬೋದು. ನಾನು ಫಸ್ಟ್ ಟೈಮ್ ಬೆಣ್ಣೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, 2 ಏಲಕ್ಕಿ ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿ ಮೆಣಸಿನ್ಕಾಯಿ. ನೆಕ್ಸ್ಟು ವೆಜ್ಜೀಸು ನನ್ನ ಹತ್ರ ಇದ್ದಿದ್ದು ಕ್ಯಾರೆಟು ಮತ್ತು ಬೀನ್ಸ್ ಅಷ್ಟೇ ಇದ್ದಿದ್ದು. ನಿಮ್ಮ ಹತ್ರ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಹಾಕ್ಕೊಳ್ಳಿ, ಆಲೂಗಡ್ಡೆ ಏನು ಬೇಕಾದರೂ ಹಾಕ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಇದು ಹೆಲ್ತಿ ಅಲ್ವಾ, ಸೊ ಹಾಗಾಗಿ ಈ ರೀತಿ ಮಾಡಿಕೊಡ್ತೀನಿ. ನೆಕ್ಸ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ವೆಜ್ಜೀಸ್ ಎಲ್ಲನೂ ಇಲ್ಲಿ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಯಾಕೆಂದರೆ ಫಸ್ಟು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದು ಸ್ವಲ್ಪ ಖಾರ ಇರುತ್ತೆ, ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ನೆಕ್ಸ್ಟು ಗರಂ ಮಸಾಲ, ನೆಕ್ಸ್ಟು ಚಿಕನ್ ಮಸಾಲ ಇಷ್ಟೂ ಒಂದೊಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 3 ಮಸಾಲನೂ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ 3 ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಅನ್ನ ಹಾಕೋದು ಅಷ್ಟೇ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅನ್ನ ಹಾಕ್ಕೊಳ್ಳೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನಿಮಗೆ ಇದೇ ರೀತಿ ಹೊಸ ಸಿಂಪಲ್ ಟಿಫನ್ ಲಂಚ್ ಬಾಕ್ಸ್ಗೆಲ್ಲ ಬೇಕಾಗುತ್ತಲ್ಲ, ಅವೆಲ್ಲನೂ ನಾವು ಮಾಡಿ ತೋರಿಸ್ತೀವಿ. ಯಾಕೆಂದರೆ ನಮಗೂ ಮಕ್ಕಳಿದ್ದಾರೆ ಅಲ್ವಾ, ಸೊ ಹಾಗಾಗಿ ನಾವು ಟ್ರೈ ಮಾಡ್ತಾಯಿರ್ತೀವಿ ಮಕ್ಕಳಿಗೆ, ಅಂದರೆ ಹೆಲ್ತಿಯಾಗಿ ಮಾಡಿಕೊಡ್ಬೇಕು ಅಲ್ವಾ. ಸೊ ಹಾಗಾಗಿ ನಿಮಗೂ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ನೆಕ್ಸ್ಟು ಅನ್ನ ಹಾಕ್ಕೊಂಡು ನೆಕ್ಸ್ಟು ಪನ್ನೀರು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪನ್ನೀರ್ ಅದೇನು ನಾನು ಸಪ್ರೇಟಾಗೇನು ಹುರ್ಕೊಂಡಿಲ್ಲ. ಪನ್ನೀರು ಅದೇ ಹಸಿಯಾಗಿ ಹಾಕ್ಬಿಡ್ತಾಯಿದ್ದೀನಿ. ಪನ್ನೀರು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆಗಬೇಕು. ಫಸ್ಟೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಅದು ಒಂದು ಪ್ಲೇಟ್ಗೆ ಹಾಕಿದ್ದೆ, ಅದು ತಣ್ಣಗಾಗಬೇಕು ಅಲ್ಲ, ಆದರೂ ನಾನು ಪೂರ್ತಿ ತಣ್ಣಕ್ಕಾಗಿಲ್ಲ ರೈಸು. ಇನ್ನೂ ಸ್ವಲ್ಪ ಬಿಸಿ ಇತ್ತು, ಅಂದರೆ ಟೈಮ್ ಆಗಿತ್ತು, ಲೇಟಾಗಿ ಎದ್ವಲ್ಲ, ಟೈಮ್ ಆಗಿತ್ತು. ಅದೆಲ್ಲ ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ನೆಕ್ಸ್ಟ್ ತುಂಬ ಅಂದರೆ ಬಿಸಿ ಆಗಬೇಕು. ಅನ್ನ ತಣ್ಣಕ್ಕಿರುತ್ತಲ್ಲ, ಅದು ಬಿಸಿ ಆಗೋ ತನಕನೂ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಕಲಿಸ್ತಾ ಇದ್ದೀನಲ್ಲ, ಅದಕ್ಕೆ ಬಿದ್ದೋಗ್ತಾ ಇರೋದು ಅದು. ನೆಕ್ಸ್ಟು ಸೀದೋಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ. ಬಾಯ್ ಫ್ರೆಂಡ್ಸ್.